ಇನ್ನು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗ ಸಾಕಷ್ಟು ರಂಗೇರ್ತಾ ಇದೆ. ಜೆಡಿಎಸ್ನವರು ಟಿಕೆಟ್ ಅನ್ನು ನಮ್ಮಲ್ಲೇ ಉಳಿಸಿಕೊಳ್ಳಬೇಕು ಅಂತ, ಬಿಜೆಪಿಯವರು ನಮಗೆ ಬೇಕು ಅಂತ, ಸಿಪಿ ಯೋಗೇಶ್ವರ್ ಅವರಂತೂ ಬಂಡಾಯ ನಿಲ್ಲೋದಕ್ಕೂ ರೆಡಿ ಆಗಿಬಿಟ್ಟಿದ್ರು. ಈ ನಡುವೆ ಮೈತ್ರಿ ಟಿಕೆಟ್ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆಯುವ ಪ್ರಯತ್ನಕ್ಕೆ ಮುಂದಾಗಿದೆ. ಹೀಗಾಗಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ಗೆ ಹೈಕಮಾಂಡ್ ದೆಹಲಿಗೆ ಬುಲಾವ್ ನೀಡಿದೆ. ದೆಹಲಿಗೆ ಬರುವಂತೆ ಬಿಜೆಪಿ ಹೈಕಮಾಂಡ್ ಅವ್ರನ್ನ ಹೇಳಿದೆ. CPY ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರೂ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಸಮೀಕ್ಷೆ ಇದೆ. ಹೀಗಾಗಿ ಉಪಚುನಾವಣೆಯಲ್ಲಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಬಹುದು. ಗೊತ್ತಿಲ್ಲ ಕುಮಾರಸ್ವಾಮಿ ಅವರು ಇದಕ್ಕೆ ಒಪ್ತಾರಾ ಇಲ್ವಾ, ಆಮೇಲೆ ಅಲ್ಲಿನ JDS ಕಾರ್ಯಕರ್ತರು ಒಪ್ತಾರಾ ಇಲ್ವಾ ಅಂತ. ಸುಮ್ಮನೆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡ್ಬೇಕಾಗುತ್ತಲ್ಲ ಅಂತಕ್ಕಂಥದ್ದು JDSನವ್ರ ಲೆಕ್ಕಾಚಾರ. ಬಟ್ JDSಯಿಂದ ಯಾರನ್ನು ನಿಲ್ಲಿಸಿದ್ರೂ ಸೋಲ್ತಾರೆ ಅಂತ ರಿಪೋರ್ಟ್ ಇದೆ. ಹಾಗಾಗಿ ಹೆಚ್ಚು ಕಡಿಮೆ ಈಗ CP ಯೋಗೇಶ್ವರ್ಗೆ ಟಿಕೆಟ್ ಕೊಡಿ ಅಂತ ಅಶ್ವಥ್ ನಾರಾಯಣ್ ನೇತೃತ್ವದ ಸಮಿತಿ ವಿಜೇಂದ್ರ ಅವರಿಗೆ ಶಿಫಾರಸು ಮಾಡಿತ್ತು. ವಿಜೇಂದ್ರ ಅದನ್ನು ಹೈಕಮಾಂಡ್ ಕಳಿಸಿದ್ರು. ಈಗ CP ಯೋಗೇಶ್ವರ್ನ ಹೈಕಮಾಂಡ್ ಕರೆಸ್ಕೊಂಡಿದೆ. ಏನು ಮಾತಾಡುತ್ತೆ ನೋಡಬೇಕು. ಸಮಾನ ಮನಸ್ಕರ ಸಭೆ ಕೂಡ ಕರೆದುಬಿಟ್ಟಿದ್ರು. CP ಯೋಗೇಶ್ವರ್ ಬಂಡಾಯ ನಿಲ್ತೀನಿ, ನನಗೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ ಅಂತ. ಹಾಗಾಗಿ ಈಗ ಹೆಚ್ಚು ಕಡಿಮೆ ಅವರಿಗೆ ಟಿಕೆಟ್ ಕೊಡೋದು ಬಹುತೇಕ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಹೈಕಮಾಂಡ್ ಕುಮಾರಸ್ವಾಮಿ ಅವ್ರನ್ನು ಕೂಡ ಕನ್ವಿನ್ಸ್ ಮಾಡಬೇಕು. ಕೂಡ ಈಗ ಅವರಿಂದ ಒಂದು ಅನುಮೋದನೆ ಕಾಯ್ತಾ ಇದ್ದೀನಿ. ನಿಂತ್ಕೊಳ್ಳೋದು ಅನ್ನೋದು ಬೇಡ, ಅವ್ರು ಕ್ಲಿಯರಾಗಿ ನೀವೇ ಹೇಳ್ಬಿಡಿ ಸರ್, ಬಂದು ಒಂದು ಮಾಧ್ಯಮಕ್ಕೆ ಹೇಳಿ ಅಂತ ಹೇಳಿದ್ದೀನಿ. ಮತ್ತು ಸೂಚ್ಯವಾಗಿ ನಾನೇ ನಿಂತ್ಕೋಬೇಕು ಅಂತಲೂ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ JDSನ ಶಾಸಕರು ಇರ್ತಕ್ಕಂಥದ್ದು. ಈ 3 ಕ್ಷೇತ್ರದಲ್ಲಿ ರಾಜೀನಾಮೆ MP ಗಳಾಗಿರೋದ್ರಿಂದ ರಾಜೀನಾಮೆ ಕೊಟ್ಟಿದ್ದೇವೆ. ಇಲ್ಲಿ ಪ್ರಶ್ನೆ, ನನ್ನ ಕಾರ್ಯಕರ್ತರುಗಳ ಒಪಿನಿಯನ್ನು ನಾನು ತಗೋಬೇಕಲ್ಲ. ನಾನು ಅವ್ರಿಗೂ ಹೇಳಿದ್ದೇನೆ, ನಮ್ಮ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೇನೆ. ಚನ್ನಪಟ್ಟಣಕ್ಕೆ 2 ಕಣ್ಣು, ಒಂದು ಕುಮಾರಣ್ಣ, ಇನ್ನೊಂದು ಯೋಗೇಶ್ ಅಣ್ಣನವರು. ಹಾಗಾಗಿ 2 ಕಣ್ಣು ಒಂದಾಗಿರಬೇಕು. ನಮ್ಮೆಲ್ಲರ ನೆಚ್ಚಿನ ಯೋಗೇಶ್ವರ್ ಅವರು ನಮ್ಮೆಲ್ಲರ ಕಣ್ಮಣಿಯಾಗಿ ನಮ್ಮ ಅಭ್ಯರ್ಥಿಯಾಗಿ ಮುಂದೆ ಬರಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯ.